ಗಂಡ ಹೆಂಡತಿಯನ್ನು ಕೊಲೆ ಮಾಡುವಂತಹ ಪ್ರಕರಣಗಳು ದಿನೇ ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಸ್ಗಳಲ್ಲಿ ನೀವು ನೋಡ್ತಾನೆ ಇರ್ತೀರಿ. ಹೆಂಡತಿಯನ್ನು ಕೊಲೆ ಮಾಡೋದಕ್ಕೆ ಯಾರಾದರೂ ಸುಪಾರಿ ಕೊಡ್ತಾರಾ? ಈ ಗಂಡ ಹೆಂಡತಿಯನ್ನು ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದಾನೆ. ಗಂಡ ಸಂಪಾದನೆ ಮಾಡಿದಂತಹ ಹಣವನ್ನು ಹೊರಗಡೆ ಬಡ್ಡಿ ಸಾಲಕ್ಕೆ ಬಿಡ್ತಾ ಇತ್ತು. ನಾನು ದುಡ್ಕೊಂಬಂದು ದುಡ್ಡಲ್ಲಿ ಬಡ್ಡಿ ವ್ಯವಹಾರ ಮಾಡ್ತಾಳೆ, ಖರ್ಚಿಗೆ ನಾನೇ 10 ರೂಪಾಯಿ ಕೇಳಿದ್ರೆ ನಂಗೆ ದುಡ್ಡು ಕೊಡಲ್ಲ. ಸುತ್ತಿಗೆಯಿಂದ ಹೊಡೆದು ಬಿಟ್ರೆ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತಲ್ಲ. ಇದನ್ನು ಆಕ್ಸಿಡೆಂಟಲ್ ಡೆತ್ ಆಗಿ ಪ್ರೂವ್ ಮಾಡೋಣ. ಇದು ಕೊಲೆ ಅಂತ ಗೊತ್ತಾಗಬಾರ್ದು. ಗಂಡ ಹೆಂಡತಿಯನ್ನು ಕೊಲ್ಲೋದು, ಹೆಂಡತಿ ಗಂಡನನ್ನು ಕೊಲ್ಲೋದು, ಇದೆಲ್ಲವನ್ನು ನೋಡಿದಾಗ ಸಮಾಜ ಹೆಂಗೆ ರೆಡಿಯಾಗಿದೆ, ಹೆಂಗೆ ಬಿಂಬಿತವಾಗಿದೆ. ಈ ತರಹದ ಜನರಿಂದಾನೇ ಚೆನ್ನಾಗಿರುವವರ ಸಂಸಾರದಲ್ಲಿಯೂ ಕೂಡ ಒಂದು ಕೆಟ್ಟ ಆಲೋಚನೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಗಂಡ ಹೆಂಡತಿಯನ್ನು ಕೊಲೆ ಮಾಡುವಂತಹ ಪ್ರಕರಣಗಳು ದಿನೇ ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಸ್ಗಳಲ್ಲಿ ನೀವು ನೋಡ್ತಾನೆ ಇರ್ತೀರಿ. ಆದರೆ ಮತ್ತೆ ಅಂಥದ್ದೇ ಒಂದು ಘಟನೆ ಈಗ ಸಂಭವಿಸಿದೆ. ಹೆಂಡತಿಯನ್ನು ಕೊಲೆ ಮಾಡೋದಕ್ಕೆ ಯಾರಾದರೂ ಸುಪಾರಿ ಕೊಡ್ತಾರಾ? ಈ ಗಂಡ ಹೆಂಡತಿಯನ್ನು ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದಾನೆ. ಯಾರಿಗೆ ಕೊಟ್ಟಿದ್ದಾನೆ ಸುಪಾರಿ ಅಂತಂದರೆ ತನ್ನ ಸ್ವಂತ ಸ್ನೇಹಿತರಿಗೆ ಸುಪಾರಿ ಕೊಟ್ಟು ತನ್ನ ಹೆಂಡತಿಯನ್ನು ಕೊಲೆ ಮಾಡುವಂತೆ ಹೇಳ್ಕೊಂಡಿದ್ದಾನೆ. ಅಷ್ಟಕ್ಕೂ ಏನಾಗಿದೆ? ಗಂಡ ಹೆಂಡತಿ ಜಗಳ ಅಂದರೆ ಮೇಲೆ ಸಾಮಾನ್ಯ, ಅದು ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ. ಉಂಡು ಮಲಗಿದ ಮೇಲೆ ಮತ್ತೆ ಬೆಳಗ್ಗೆ ಆದಮೇಲೆ ಅದನ್ನೆಲ್ಲ ನೆನಪಿಸ್ಕೊಂಡು ದ್ವೇಷ ಸಾಧಿಸಿ ಕೊಲೆ ಮಾಡೋ ರೇಂಜ್ ತನಕ ಹೋಗಬಾರ್ದು. ಬಟ್ ಕೊಲೆ ಮಾಡಿಸುವಂತಹ ರೇಂಜ್ ತನಕ ಈ ಮನುಷ್ಯ ಹೋಗಿದ್ದಾನೆ ಅಂತಂದಮೇಲೆ ಅವಳು ಏನು ಮಾಡಿರಬಹುದು ಅಂಥದ್ದು ಅಂತಂದರೆ, ಅಂತಹದ್ದೇ ಒಂದು ಘಟನೆ ಈಗ ಮೈಸೂರು ಜಿಲ್ಲೆಯಲ್ಲಿ ನಡೆದಿದೆ. ಈತನ ಹೆಸರು ಮಹೇಶ ಅಂತ. ಈತ ಪಾನಿಪುರಿ ವ್ಯಾಪಾರಿ ಪಾನಿಪುರಿಯನ್ನು ವ್ಯಾಪಾರಿ ಮಾಡಿಕೊಂಡು ಒಂದಿಷ್ಟು ಹಣವನ್ನು ಸಂಪಾದನೆ ಮಾಡ್ತಿದ್ದ. ಆ ಹಣವನ್ನು ಏನು ಸಂಪಾದನೆ ಮಾಡ್ತಾ ಇದ್ನಲ್ಲ, ಆ ಹಣವನ್ನು ತಂದು ಆ್ಯಸ್ ಯೂಶ್ವಲ್ ಪಾಪ ಆತ ಹೆಂಡತಿ ಕೈಯಲ್ಲಿ ಕೊಡ್ತಾ ಇದ್ದ. ಆಯಿತಾ, ಸಂಸಾರ ನಡೆಸಬೇಕಲ್ಲ, ಹೋಮ್ ಮ್ಯಾನೇಜ್ಮೆಂಟನ್ನು ಹೆಂಗಸರು ಮಾಡಿದಷ್ಟು ಚೆನ್ನಾಗಿ ಯಾವ ಗಂಡಸರು ಮಾಡಲಿಕ್ಕಿಲ್ಲ. ಹೆಂಡತಿ ಕೈಯಲ್ಲಿ ಕೊಡ್ತಾ ಇದ್ದ. ಆ ಹೆಂಡತಿ ಈತ ಸಂಪಾದನೆ ಮಾಡಿದಂತಹ, ಅಂದರೆ ಈ ಗಂಡ ಸಂಪಾದನೆ ಮಾಡಿದಂತಹ ಹಣವನ್ನು ಹೊರಗಡೆ ಬಡ್ಡಿ ಸಾಲಕ್ಕೆ ಬಡ್ಡಿಗೆ ಬಿಡ್ತಾ ಇದ್ಲು. ಬಡ್ಡಿಗೆ ಬಿಟ್ಟು ಆ ಬಡ್ಡಿ ಸಾಲದಿಂದ ಬಂದಂತಹ ದುಡ್ಡಲ್ಲಿ ಸಂಸಾರವನ್ನು ನಡೆಸ್ತಾ ಇದ್ಲು. ಸೊ ಅದರೆಲ್ಲದರ ಜೊತೆಗೆ ಈತ ಸಂಪಾದನೆ ಮಾಡಿದಂಥ ಹಣವನ್ನು ತೆಗೆದುಕೊಂಡು ಹೋಗಿ ಏನು ಹೆಂಡತಿ ಕೈ ಕೊಡ್ತಾ ಇದ್ನಲ್ಲ, ಇವನೇ ಖರ್ಚಿಗೆ ಒಂದು ಸ್ವಲ್ಪ ದುಡ್ಡು ಬೇಕು ಅಂತ ಹೆಂಡತಿ ಕೇಳಿದರೆ ಅವಳು ದುಡ್ಡು ಕೊಡ್ತಾ ಇರಲಿಲ್ಲವಂತೆ. ಹೆಂಡತಿನೇ ದುಡ್ಡು ಕೊಡೋಕ್ಕೆ ನಿರಾಕರಣೆ ಮಾಡ್ತಿದ್ದಂತೆ. ಇವನು ಸಂಪಾದನೆ ದುಡ್ಡಲ್ಲಿ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ಲು, ತನಗೆ ಬೇಕಾದವರಿಗೆ ದುಡ್ಡು ಕೊಡ್ತಾ ಇದ್ಲು ಅನ್ನುವಂತಹ ಕಾರಣವನ್ನು ಇಟ್ಕೊಂಡು, ಅದರ ಜೊತೆಗೆ ನನಗೆ ಅವಳು ಗೌರವವೇ ಕೊಡ್ತಾ ಇರಲಿಲ್ಲ, ನನಗೆ ಅವಳು ಮರ್ಯಾದೆನೇ ಕೊಡ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ಮನಸ್ಸಲ್ಲಿಟ್ಕೊಂಡು ಅದನ್ನೇ ದ್ವೇಷವಾಗಿ ಪರಿವರ್ತನೆ ಮಾಡ್ಕೊಂಡು ಗಂಡ ಹೆಂಡತಿಯನ್ನು ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ಸುಪಾರಿ? 5 ಲಕ್ಷ ರೂಪಾಯಿ ಸುಪಾರಿಯನ್ನು ಕೊಟ್ಟಿದ್ದಾನೆ. 5 ಲಕ್ಷ ರೂಪಾಯಿ. ವಿರಾಜಪೇಟೆಯಲ್ಲಿ ಆತನ ಸ್ನೇಹಿತರಾದಂತಹ ಅಭಿಷೇಕ್ ಅನ್ನುವಂಥವನಿಗೆ ಮತ್ತು ಭಾಸ್ಕರ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳಿಗೆ 5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದಾನೆ. ಅವರಿಬ್ಬರು ವಿರಾಜಪೇಟೆಯವರು. ಈತ ಏನು ಗಂಡ ಇದಾನಲ್ಲ, ಪಾನಿಪುರಿ ಮಾರಾಟಗಾರ, ಈತನ ಸ್ನೇಹಿತರಿವರು ಅಭಿಷೇಕ್ ಮತ್ತು ಭಾಸ್ಕರ್ ಅನ್ನುವವರು ವಿರಾಜಪೇಟೆಯವರು. ಇವರಿಗೆ 5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಹೆಂಗಾದರೂ ಮಾಡಿ ನಾನು ಹೆಂಡ್ತಿನ ಎತ್ತಿಬಿಡಿ ಮಾರಾಯ, ಅವಳು ಕಾಟ ತಡೆಯೋಕ್ಕಾಗ್ತಿಲ್ಲ, ಮನೆಯಲ್ಲಿ ನಯಾ ಪೈಸಾ ಮರ್ಯಾದೆ ಕೊಡಲ್ಲ, ನಾನು ದುಡ್ಕೊಂಬಂದು ದುಡ್ಡಲ್ಲಿ ಬಡ್ಡಿ ವ್ಯವಹಾರ ಮಾಡ್ತಾಳೆ, ಖರ್ಚಿಗೆ ನಾನೇ 10 ರೂಪಾಯಿ ಕೇಳಿದರೆ ನಂಗೆ ದುಡ್ಡು ಕೊಡಲ್ಲ ಅಂತ ಹೇಳಿ ಕೋಪಗೊಂಡಂತಹ ಈ ಗಂಡ ಹೆಂಡತಿಯನ್ನು ಕೊಲೆ ಮಾಡೋದಕ್ಕೆ 5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದಾನೆ. ಯಾರೂ ಇಲ್ಲದಂತಹ ಸಮಯದಲ್ಲಿ ಮನೆಯಲ್ಲಿ, ಅಂದರೆ ಅವರ ಮನೆಯಲ್ಲಿ ಯಾರೂ ಇಲ್ಲದಂತಹ ಸಮಯದಲ್ಲಿ ಇವರಿಬ್ಬರು ಬರ್ತಾರೆ. ಆ ಹೆಂಡತಿ ಮನೆಯಲ್ಲಿ ಇರ್ತಾಳೆ. ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆಗ ಆಕೆಯ ತಲೆಗೆ ಸುತ್ತಿಗೆಯಿಂದ ಬಹಳ ಜೋರಾಗಿ ಹೊಡೆದು ಆಕೆಯನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸುತ್ತಿಗೆಯಿಂದ ಹೊಡೆದು ಬಿಟ್ರೆ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತಲ್ಲ. ಇದನ್ನು ಆಕ್ಸಿಡೆಂಟಲ್ ಡೆತ್ ಆಗಿ ಪ್ರೂವ್ ಮಾಡೋಣ, ಇದು ಕೊಲೆ ಅಂತ ಗೊತ್ತಾಗಬಾರ್ದು ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಸಿಲಿಂಡರನ್ನು ಸೋರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸಿಲಿಂಡರ್ನ ಲೀಕ್ ಮಾಡ್ತಾರೆ. ಆಗ ಸಿಲಿಂಡರ್ ಬ್ಲಾಸ್ಟ್ ಆಗಿ, ಇದೊಂದು ಸಿಲಿಂಡರ್ ಬ್ಲಾಸ್ಟಲ್ಲಿ ಅವಳು ಸತ್ಲು ಅಂತ ಇದನ್ನು ಪ್ರೂವ್ ಮಾಡಿಬಿಡೋಣ, ಹಂಗೆ ಇದನ್ನು ಬಿಂಬಿತ ಮಾಡೋಣ, ಪೋಟ್ರೆ ಮಾಡೋಣ ಅನ್ನುವಂತಹ ನಿಟ್ಟಿನಿಂದ ಆಕೆಯ ತಲೆಗೆ ಸುತ್ತಿಗೆಯಲ್ಲಿ ಹೊಡೆದು ಅರೆ ಜೀವವಾಗಿದ್ದಂತಹ ಆಕೆಯನ್ನು ಮನೆಯಲ್ಲಿಯೇ ಬಿಟ್ಟು ಸಿಲಿಂಡರ್ನ ಲೀಕ್ ಮಾಡ್ತಾರೆ. ಸಿಲಿಂಡರ್ ಲೀಕ್ ಮಾಡಿದ ತಕ್ಷಣ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಮೇಲೆ ಮನೆಯಲ್ಲಿರ್ತಕ್ಕಂಥ ಅನೇಕ ವಸ್ತುಗಳೇನಿದೆ ಅದೆಲ್ಲವೂ ಕೂಡ ಸುಟ್ಟು ಕರಕಲಾಗುತ್ತೆ. ಬಟ್ ಅದೃಷ್ಟವಶಾತ್ ಆಕೆಯ ಜೀವಕ್ಕೇನು ಹಾನಿ ಆಗೋದಿಲ್ಲ. ಆದರೆ ಅನೇಕ ಗಾಯಗಳಿಂದ ಆಕೆ ನೊಂದು ಬೆಂದು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆಕೆಯನ್ನು ಕರೆದುಕೊಂಡು ಹೋಗಿ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡ್ತಾರೆ. ಹಾಸ್ಪಿಟ್ಲಲ್ಲಿ ಸದ್ಯಕ್ಕೆ ಆಕೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳೆ. ಆ ಹೆಂಡತಿ ಚಿಕಿತ್ಸೆ ಪಡಿತಾ ಇದ್ದಾಳೆ. ಬಟ್ ಈ ವಿಚಾರ ಪೊಲೀಸರ ಗಮನಕ್ಕೆ ಬರುತ್ತೆ. ಇನ್ವೆಸ್ಟಿಗೇಷನ್ನ ಮುಂದುವರೆಸಿದಂತಹ ಪೊಲೀಸರಿಗೆ ಗೊತ್ತಾಗಿದ್ದೇನು ಅಂತಂದರೆ, ಈ ಎಲ್ಲ ಇನ್ಸಿಡೆಂಟಿಗೆ ಕಾರಣ ಈ ಪಾನಿಪುರಿ ಮಾರಾಟಗಾರ ಆದಂತಹ ಈ ಗಂಡ ಮಹೇಶ. ಈತನೇ ಈ ಎಲ್ಲ ಕೃತ್ಯವನ್ನು ಮಾಡಿದ್ದು. ಮಾಸ್ಟರ್ ಪ್ಲ್ಯಾನ್ ಈತನದ್ದೇ. ಅದರ ಜೊತೆಗೆ ಈತನ ಸ್ನೇಹಿತರನಿಗೆ 5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಈ ಕೆಲಸವನ್ನು ಮಾಡಿಸಿದ್ದಾನೆ ಅನ್ನುವಂಥದ್ದು ಪೊಲೀಸರ ಗಮನಕ್ಕೆ ಬಂದಿದೆ. ಈಗ
ಪೊಲೀಸರು ಇವರನ್ನು ಹಿಡಿದು ಇಟ್ಕೊಂಡಿದ್ದಾರೆ. ಆಯಿತಾ, ಇಷ್ಟಾದ ಮೇಲೆ ಈ ಕೇಸು ದಾಖಲಾಗಿದೆ. ಮುಂದೆ ಇನ್ನೂ ಏನಾಗುತ್ತೆ ಏನಿಲ್ಲ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಆದರೆ ಗಂಡ ಹೆಂಡತಿಯನ್ನು ಕೊಲ್ಲೋದು, ಹೆಂಡತಿ ಗಂಡನನ್ನು ಕೊಲ್ಲೋದು, ಇದೆಲ್ಲವನ್ನು ನೋಡಿದಾಗ ಸಮಾಜ ಹೆಂಗೆ ರೆಡಿಯಾಗಿದೆ, ಹೆಂಗೆ ಬಿಂಬಿತವಾಗಿದೆ. ಗಂಡ ಹೆಂಡತಿ ಅನ್ನುವಂತಹ ಸಲಿಗೆ, ಆ ದಾಂಪತ್ಯದಲ್ಲಿರ್ತಕ್ಕಂತಹ ಪ್ರೀತಿ, ಪ್ರೇಮ, ವಿಶ್ವಾಸ, ವಾತ್ಸಲ್ಯ ಅವೆಲ್ಲವೂ ಕೂಡ ಸತ್ತು ಹೋಗಿದೆ. ಅವೆಲ್ಲ ಸತ್ತ ಮೇಲೇ ಒಬ್ರಿಗೊಬ್ಬರನ್ನ ಸಾಯಿಸಬೇಕು ಅಂತ ಅನಿಸೋದು, ಒಬ್ರಿಗೊಬ್ಬರನ್ನ ಮುಗಿಸ್ಬೇಕು ಅಂತ ಅನಿಸೋದು, ಒಬ್ಬರ ಮೇಲೆ ಒಬ್ಬರು ಸುಪಾರಿ ಕೊಡಬೇಕು ಅಂತ ಅನಿಸೋದು. ಈ ತರಹದ ಅಪಭ್ರಂಶಗಳೆಲ್ಲ ಆಗೋದೇ ಇಂತಹ ಇನ್ಸಿಡೆಂಟ್ಗಳಿಂದ. ಈ ತರಹದ ಜನರಿಂದಾನೇ ಚೆನ್ನಾಗಿರುವವರ ಸಂಸಾರದಲ್ಲಿಯೂ ಕೂಡ ಒಂದು ಕೆಟ್ಟ ಆಲೋಚನೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಒಂದು ಸಲ ನೀವು ಇಮ್ಯಾಜಿನ್ ಮಾಡಿ, ಒಂದು ಸಲ ವಿಚಾರ ಮಾಡಿ, ನಮ್ಮ ಜೊತೆಗಿದ್ದವರನ್ನೇ ನಾವು ಕೊಲೆ ಮಾಡುವಷ್ಟು ಹೀನಾಯ ಸ್ಥಿತಿಗೆ ಇಳಿದು ಬಿಟ್ಟಿದ್ದೀವಿ ಅಂತಂದರೆ ನಮ್ಮ ಮನಸ್ಥಿತಿಗಳು ಹೆಂಗಿದೆ, ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ. ನೆಮ್ಮದಿಯಾಗಿ ಪಾನಿಪುರಿ ವ್ಯಾಪಾರ ಮಾಡ್ಕೊಂಡಿದ್ದಂಥವನು, ಹೆಂಡತಿ ಕೈಯಲ್ಲಿ ದುಡ್ಡು ಕೊಟ್ಟಿದ್ದ, ಅವಳು ಬಡ್ಡಿ ಸಾಲ ಬಿಟ್ಟು ಅದು ಏನೋ ಮಾಡಿ ಒಟ್ಟು ದುಡ್ಡಂತರೂ ಗಳಿಸಿ ಇಡ್ತಿದ್ಲ. ಆ ದುಡ್ಡನ್ನು ಏನು ಮಾಡ್ತಿದ್ಲು, ಮುಂದೆ ಯಾವುದಕ್ಕೋ ಒಂದಕ್ಕೆ ಸಂಸಾರಕ್ಕೇ ಬಳಸ್ತಾ ಇದ್ಲು. ಆದರೆ ಇವನು ಕೇಳಿದ್ಲು, ಅವನು ಕೊಡಲಿಲ್ವಂತೆ, ಇವನು ಕೇಳಿದ ಅಂತೆ, ಅದಕ್ಕೆ ಇವನಿಗೆ ಅಗೌರವ ಆಯ್ತಂತೆ, ಮರ್ಯಾದೆನೇ ಅವಳು ಕೊಡ್ತಾ ಇಲ್ಲ ಅಂತ ಅನಿಸ್ತಂತೆ. ಅದಕ್ಕೆ ಅವರ ಸ್ನೇಹಿತರಿಗೆ ಕರ್ಕೊಂಡು ಹೋಗಿ ಆಕೆಯನ್ನು ಕೊಲೆ ಮಾಡಿಸೋದಕ್ಕೆ ಪ್ರಯತ್ನಪಟ್ಟ. ಸರಿ ಆಯ್ತಪ್ಪ, ಕೊಲೆ ಮಾಡಿಸೋದಕ್ಕೆ ಪ್ರಯತ್ನಪಟ್ಟೆ, ಈಗೇನು ಸುಖ ಕಂಡು ನೀನು? ಈಗ ಅವನೇನು ಗಂಡ ಏನು ಸುಖ ಕಂಡ? ಜೈಲಿಗೆ ಹೋದ, ಅಲ್ಲಿ ಮುದ್ದೆ ಮುರಿಬೇಕಾಗಿತ್ತು. ಹೊರಗಡೆ ಇದ್ದಿದ್ರೆ ಅಟ್ಲೀಸ್ಟ್ ಚೆನ್ನಾಗಿ ದುಡಿದು ಹೆಂಡತಿ ಜೊತೆ ಚೆನ್ನಾಗಿ 4 ಮಾತಾದರೂ ಆಡ್ತಿದ್ದ. ಈಗ ಅದನ್ನೂ ಕೂಡ ಇಲ್ಲದಂತಾಯಿತು ನೋಡಿ. ಆದ್ದರಿಂದ ಈ ತರಹದ ಘಟನೆಗಳು ಸಮಾಜದಲ್ಲಿ ನಿರಂತರವಾಗಿ ನಡೀತಾನೇ ಇದೆ. ಆದ್ದರಿಂದ ಆ ಥರದ ಘಟನೆಗಳು ನಡೆಯೋದು ಬೇಡ. ಒಟ್ಟಾರೆಯಾಗಿ ಮೈಸೂರು ಪೊಲೀಸರು ಅಪರಾಧಿಗಳನ್ನು, ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್. ಮುಂದೆ ಏನಾಗುತ್ತೆ, ಯಾವ ರೀತಿಯಾದಂತಹ ಶಿಕ್ಷೆ ಇವರಿಗೆಲ್ಲ ಆಗುತ್ತೆ, ಸಮಾಜದಲ್ಲಿ ಈ ಥರದ ಘಟನೆಗಳು ನಡೆದೇ ಇರೋ ಹಾಗೆ ಪೊಲೀಸರು ಮತ್ತು ಅವರವರ ಮನೆಯ ಹಿರಿಯರು ನೋಡ್ಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.